ಮುಂದಿನ ಸುದ್ದಿಯನ್ನ ನೋಡೋಣ. ಹನಿ ಟ್ರ್ಯಾಪ್ ಯತ್ನ ಕೇಸಲ್ಲಿ ದೂರು ಸ್ವೀಕಾರ ಆಗುತ್ತಾ? ಇವತ್ತೇ ಆಗುತ್ತಾ? ಸದ್ಯ ಬೆಂಗಳೂರಿಗೆ ಬಂದಿರುವ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತೆ ಗೃಹ ಸಚಿವರ ಭೇಟಿ ಮಾಡ್ತಾರಾ ರಾಜಣ್ಣ? ನೆಲಮಂಗಲದಲ್ಲಿ ದೂರು ಪಡೆಯದ ಹೋಮ್ ಮಿನಿಸ್ಟರ್ ಸಂಜೆ ಬನ್ನಿ 4:15 ಹೇಳಿದ್ರು. ಈಗ 5 ಗಂಟೆ 6 ನಿಮಿಷ ಆಗಿದೆ. ಇನ್ನೂ ಕೂಡ ದೂರನ್ನ ಪಡೆದಿಲ್ಲ ಪರಮೇಶ್ವರ್. ರಾಜಣ್ಣ ಹೋದ್ರು. ಎಲ್ಲಿ ಹೋಮ್ ಮಿನಿಸ್ಟರ್ ಎಲ್ಲಿದ್ರು? ನೆಲಮಂಗಲದಲ್ಲಿ. ಅಲ್ಲೇ ಹೋಗಿ ದೂರು ಕೊಡೋದಕ್ಕೆ ಹೋದ್ರು. 3 ಪುಟ ದೂರು ಬರ್ಕೊಂಡು ಹೋಗಿದ್ರು. ಆದ್ರೆ ಹೋಮ್ ಮಿನಿಸ್ಟರ್ ದೂರನ್ನ ಸ್ವೀಕಾರ ಮಾಡಲಿಲ್ಲ. ಈಗ 4:15 ಬನ್ನಿ ಅಂತ ಹೇಳಿದ್ರು. 5 ಗಂಟೆ ಆಗಿದೆ. ಬೆಂಗಳೂರಿನಲ್ಲಿ ಇದ್ದಾರೆ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ದೂರು ನೀಡ್ತೇನೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಇವತ್ತೇ ಸ್ವೀಕಾರ ಆಗತ್ತಾ ಅನ್ನೋದೇ ಈಗ ಕ್ವಶನ್ ಮಾರ್ಕ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ? ಇದು ಫೋನ್ದು ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಸಿಸಿ ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. ಸಿಸಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾರೊಂದು ಮನೆಗೂ ಹಾಕಿಲ್ವಂತ. ಅನುಮಾನ ಬಂದಾಗ ನೀವೇನು ವಿಡಿಯೋ ಏನು ಮಾಡಿಲ್ವಾ ಸರ್? ಎಲ್ಲರಿ ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರೋವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ? ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ. ಅದು ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳಿ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್, ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಮುಂದಿನ ಸುದ್ದಿಯನ್ನ ನೋಡೋಣ. ಹನಿ ಟ್ರ್ಯಾಪ್ ಯತ್ನ ಕೇಸಲ್ಲಿ ದೂರು ಸ್ವೀಕಾರ ಆಗುತ್ತಾ? ಇವತ್ತೇ ಆಗುತ್ತಾ? ಸದ್ಯ ಬೆಂಗಳೂರಿಗೆ ಬಂದಿರುವ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತೆ ಗೃಹ ಸಚಿವರ ಭೇಟಿ ಮಾಡ್ತಾರಾ ರಾಜಣ್ಣ? ನೆಲಮಂಗಲದಲ್ಲಿ ದೂರು ಪಡೆಯದ ಹೋಮ್ ಮಿನಿಸ್ಟರ್ ಸಂಜೆ ಬನ್ನಿ 4:15 ಹೇಳಿದ್ರು. ಈಗ 5 ಗಂಟೆ 6 ನಿಮಿಷ ಆಗಿದೆ. ಇನ್ನೂ ಕೂಡ ದೂರನ್ನ ಪಡೆದಿಲ್ಲ ಪರಮೇಶ್ವರ್. ರಾಜಣ್ಣ ಹೋದ್ರು. ಎಲ್ಲಿ ಹೋಮ್ ಮಿನಿಸ್ಟರ್ ಎಲ್ಲಿದ್ರು? ನೆಲಮಂಗಲದಲ್ಲಿ. ಅಲ್ಲೇ ಹೋಗಿ ದೂರು ಕೊಡೋದಕ್ಕೆ ಹೋದ್ರು. 3 ಪುಟ ದೂರು ಬರ್ಕೊಂಡು ಹೋಗಿದ್ರು. ಆದ್ರೆ ಹೋಮ್ ಮಿನಿಸ್ಟರ್ ದೂರನ್ನ ಸ್ವೀಕಾರ ಮಾಡಲಿಲ್ಲ. ಈಗ 4:15 ಬನ್ನಿ ಅಂತ ಹೇಳಿದ್ರು. 5 ಗಂಟೆ ಆಗಿದೆ. ಬೆಂಗಳೂರಿನಲ್ಲಿ ಇದ್ದಾರೆ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ದೂರು ನೀಡ್ತೇನೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಇವತ್ತೇ ಸ್ವೀಕಾರ ಆಗತ್ತಾ ಅನ್ನೋದೇ ಈಗ ಕ್ವಶನ್ ಮಾರ್ಕ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ? ಇದು ಫೋನ್ದು ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಸಿಸಿ ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. ಸಿಸಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾರೊಂದು ಮನೆಗೂ ಹಾಕಿಲ್ವಂತ. ಅನುಮಾನ ಬಂದಾಗ ನೀವೇನು ವಿಡಿಯೋ ಏನು ಮಾಡಿಲ್ವಾ ಸರ್? ಎಲ್ಲರಿ ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರೋವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ? ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ. ಅದು ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳಿ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು.
ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಮುಂದಿನ ಸುದ್ದಿಯನ್ನ ನೋಡೋಣ. ಹನಿ ಟ್ರ್ಯಾಪ್ ಯತ್ನ ಕೇಸಲ್ಲಿ ದೂರು ಸ್ವೀಕಾರ ಆಗತ್ತಾ? ಇವತ್ತೇ ಆಗತ್ತಾ? ಸದ್ಯ ಬೆಂಗಳೂರಿಗೆ ಬಂದಿರುವ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತೆ ಗೃಹ ಸಚಿವರ ಭೇಟಿ ಮಾಡ್ತಾರಾ ರಾಜಣ್ಣ? ನೆಲಮಂಗಲದಲ್ಲಿ ದೂರು ಪಡೆಯದ ಹೋಮ್ ಮಿನಿಸ್ಟರ್ ಸಂಜೆ ಬನ್ನಿ 4:15 ಹೇಳಿದ್ರು. ಈಗ 5 ಗಂಟೆ 6 ನಿಮಿಷ ಆಗಿದೆ. ಇನ್ನೂ ಕೂಡ ದೂರನ್ನ ಪಡೆದಿಲ್ಲ ಪರಮೇಶ್ವರ್. ರಾಜಣ್ಣ ಹೋದ್ರು. ಎಲ್ಲಿ? ಹೋಮ್ ಮಿನಿಸ್ಟರ್ ಎಲ್ಲಿದ್ರು? ನೆಲಮಂಗಲದಲ್ಲಿ. ಅಲ್ಲೇ ಹೋಗಿ ದೂರು ಕೊಡೋದಕ್ಕೆ ಹೋದ್ರು. 3 ಪುಟ ದೂರು ಬರ್ಕೊಂಡು ಹೋಗಿದ್ರು. ಆದ್ರೆ ಹೋಮ್ ಮಿನಿಸ್ಟರ್ ದೂರನ್ನ ಸ್ವೀಕಾರ ಮಾಡಲಿಲ್ಲ. ಈಗ 4:15 ಬನ್ನಿ ಅಂತ ಹೇಳಿದ್ರು. 5 ಗಂಟೆ ಆಗಿದೆ. ಬೆಂಗಳೂರಿನಲ್ಲಿ ಇದ್ದಾರೆ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ದೂರು ನೀಡ್ತೇನೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಇವತ್ತೇ ಸ್ವೀಕಾರ ಆಗತ್ತಾ ಅನ್ನೋದೇ ಈಗ ಕ್ವಶನ್ ಮಾರ್ಕ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ? ಇದು ಫೋನ್ದು ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಸಿಸಿ ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. ಸಿಸಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾರು ಮನೆಗೂ ಹಾಕಿಲ್ವಂತ. ಸರ್, ಈಗ ಅನುಮಾನ ಬಂದಾಗ ನೀವೇನು ವಿಡಿಯೋ ಏನು ಮಾಡಿಲ್ವಾ ಸರ್? ಎಲ್ಲರೂ ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ? ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ. ಅದು ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳಿ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಮುಂದಿನ ಸುದ್ದಿಯನ್ನ ನೋಡೋಣ. ಹನಿ ಟ್ರ್ಯಾಪ್ ಯತ್ನ ಕೇಸಲ್ಲಿ ದೂರು ಸ್ವೀಕಾರ ಆಗತ್ತಾ? ಇವತ್ತೇ ಆಗತ್ತಾ? ಸದ್ಯ ಬೆಂಗಳೂರಿಗೆ ಬಂದಿರುವ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತೆ ಗೃಹ ಸಚಿವರ ಭೇಟಿ ಮಾಡ್ತಾರಾ ರಾಜಣ್ಣ? ನೆಲಮಂಗಲದಲ್ಲಿ ದೂರು ಪಡೆಯದ ಹೋಮ್ ಮಿನಿಸ್ಟರ್ ಸಂಜೆ ಬನ್ನಿ 4:15 ಹೇಳಿದ್ರು. ಈಗ 5 ಗಂಟೆ 6 ನಿಮಿಷ ಆಗಿದೆ. ಇನ್ನೂ ಕೂಡ ದೂರನ್ನ ಪಡೆದಿಲ್ಲ ಪರಮೇಶ್ವರ್. ರಾಜಣ್ಣ ಹೋದ್ರು. ಎಲ್ಲಿ? ಹೋಮ್ ಮಿನಿಸ್ಟರ್